ಇನ್ನು ನೀಟ್ ಯುಜಿ ಮರುಪರೀಕ್ಷೆಯಲ್ಲಿ OMR ತಿರುಚಿದ ಆರೋಪ. ವಿದ್ಯಾರ್ಥಿನಿ ಬಿಂದುಶ್ರೀ ಪವಾರ್ OMR ಪ್ರತಿ ತಿರುಚಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಟ್ಟಿದ್ದಾರೆ. NTA ಜಾಲತಾಣದ ಮೂಲಕ ನನ್ನ OMR ಪ್ರತಿ ಪಡೆದಿದ್ದೇನೆ, 668 ಅಂಕಗಳ ನಿರೀಕ್ಷೆ ಇತ್ತು, ಆದರೆ 11 ಅಂಕಗಳು ಬಂದಿದೆ. ಹಾವೇರಿಯಲ್ಲಿ ವಿದ್ಯಾರ್ಥಿನಿ ಪೋಷಕರ ಒಂದು ಅಸಮಾಧಾನ. ಈಗ 668 ಅಂದರೆ 11 ಅಂಕಗಳು ಬಂದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾವೇರಿಯಲ್ಲಿ ವಿದ್ಯಾರ್ಥಿನಿ ಹಾಗೂ ಪೋಷಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿನಿ ಬಿಂದುಶ್ರೀ ಪವಾರ ಅಂತ OMR ಶೀಟ್ ಅನ್ನ ತಿರುಚಲಾಗಿದೆ. 668 ಅಂಕಗಳ ನಿರೀಕ್ಷೆ ಇತ್ತು, ಆದರೆ ಬಂದದ್ದು 11 ಅಂಕಗಳು ಮಾತ್ರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರ್ತಾ ಇದ್ದಾರೆ. NTA ಜಾಲತಾಣದ ಮೂಲಕ ನನ್ನ OMR ತಿರುಚಲಾಗಿದೆ ಅನ್ನುವಂಥ ಆರೋಪ ಆ ವಿದ್ಯಾರ್ಥಿನಿಯದ್ದು ಹಾಗೂ ಅವರ ಕುಟುಂಬದ್ದು. ನೀವು ಗಮನಿಸ್ತಾ ಇದ್ದೀರಿ, ವಿದ್ಯಾರ್ಥಿನಿ ಹಾಗೂ ತಂದೆ ತಾಯಿ ಎಲ್ಲರೂ ಕೂಡ ಕೂತಿದ್ದಾರೆ. ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಮಾಡ್ತಾ ಇದ್ದಾರೆ, ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. 668 ಎಲ್ಲಿ, 11 ಎಲ್ಲಿ? ಬಂದಿತ್ತು 680 ರಿಸಲ್ಟ್ ಅನುಸಾರ ರೀ ಎಕ್ಸಾಮ್ ಮಾಡಿದಾಗ ಎರಡನೇ ಸಲ ಸ್ವಲ್ಪ ಫಿಸಿಕ್ಸ್ ಕೆಮಿಸ್ಟ್ರಿ ಟಫ್ ಅಂತು ಅಂತೇಳಿ ಅವಾಗ 668 ಮಾರ್ಕ್ಸ್ ಬಂತು ಸರ್. ನಮ್ಮ ಮಗಳಿಗೆ 668 ಮಾರ್ಕ್ಸ್ ಬಂತು ಅಂತ ನಾವು ಆಲ್ರೆಡಿ ಇದೆಲ್ಲ ಸೆಲೆಬ್ರೇಷನ್ ಅವಾಗ್ಲೇ ಮಾಡಿಬಿಟ್ಟಿರ್ತೀವಿ. ನಾವು ಆಲ್ರೆಡಿ ನಮ್ದು 668 ಮಾರ್ಕ್ಸ್ ಬಂತು, ನಮ್ಗೆ ಸೆಲೆಕ್ಷನ್ ಆಯ್ತು ಅಂತೇಳಿ ನಾವೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ತಿಂದು ಕುಣಿದು ಹರಡಾಗ್ಬಿಟ್ಟಿತ್ತು ಸರ್. ರಿಸಲ್ಟ್ ಬಂದಾಗ ನೆಕ್ಸ್ಟ್ 16ನೇ ತಾರೀಕಿಗೆ ನಮ್ದು OMR ಶೀಟ್ ಡೌನ್ಲೋಡ್ ಆಯ್ತು ಸರ್. 16ನೇ ತಾರೀಕಿಗೆ OMR ಶೀಟ್ ನೋಡಿದ್ರೆ ಆ OMR ಶೀಟೇ ನಮ್ದಲ್ಲ. ಅದರಲ್ಲಿ ಸಿಗ್ನೇಚರ್ ಪ್ರಾಬ್ಲಮ್, ಟೈಮಿಂಗ್ ಪ್ರಾಬ್ಲಮ್, ಆಮೇಲೆ ಅವ್ರು ಕೊಟ್ಟಂತ ಕೀ ಆನ್ಸರ್ಗೆ ಮತ್ತೆ ಅವ್ರು ಕೊಟ್ಟಂತ ರಿಸಲ್ಟ್ಗೆ ಟ್ಯಾಲಿ ಆಗ್ಲಿಲ್ಲ. ಆಮೇಲೆ ಅಲ್ಲಿ ತುಂಬಿರೋಂತ ಬಬ್ಲಿಂಗ್ ನಂದು ಅಲ್ವೇ ಅಲ್ಲ ಅಂತ ಹೇಳಿದ್ರು. ಮತ್ ನಾವು ಆಲ್ರೆಡಿ ಇವ್ರು ಕೋಚಿಂಗ್ ಕೊಟ್ಟಂತ ಟೀಚರ್ ಹೇಳ್ಬಿಟ್ಟಿದ್ರು, ಇಲ್ಲ ನಿಮ್ದು 668 ಮಾರ್ಕ್ಸ್ ಅಂತ. ಕೀ ಆನ್ಸರ್ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ದು ರಿಸಲ್ಟ್ ಏನು ಅಂತ ಹೇಳಿ. ಮತ್ತೆ 668 ಮಾರ್ಕ್ಸ್ ಬಂದಂತ ಒಬ್ಬ ವಿದ್ಯಾರ್ಥಿ -11 ಬಂತು ಅಂದ್ರೆ ಪರಿಸ್ಥಿತಿ ಏನಾಗುತ್ತೆ ಹೇಳಿ ನೋಡೋಣ. ಸೆಲೆಬ್ರೇಷನ್ ಮಾಡಿ ನಾವು ಹಾರಾಡ್ಕೊಂಡು ನಮ್ದೆಲ್ಲ ಶೀಟ್ ಸಿಕ್ತು ಅಂತ ಹೇಳಿ ಎಲ್ಲ ಮಾಡ್ಕೊಂಡಾದ್ಮೇಲೆ -11 ಅಂತ ಬಂದಾದ್ಮೇಲೆ ನಾವು ಆಟೋಮೆಟಿಕ್ ಆಗಿನೂ ಸ್ಟ್ರೈಕಿಗೆ ಹೋದ್ವಿ ಇಷ್ಟೇ. ಅದಾದ್ಮೇಲೆ ಪೇಪರ್ಗೆ ಹೋದ್ವಿ ಅಂತ ಎಲ್ಲ ಇವತ್ತು ಮಾರ್ಗದರ್ಶನ ಕೊಟ್ಟರು. ಇದಾದ್ಮೇಲೆ ನಾವು ಮುಂದೆ ಕೋರ್ಟ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಈಗ ಇವತ್ತು ಫಸ್ಟ್ ಎಕ್ಸಾಮ್ ಸರ್ 680 ಬಂದಿತ್ತು. 165 ಕ್ವಶನ್ಸ್ ಅಟೆಂಪ್ಟ್ ಮಾಡಿ ಬಂದಿದ್ದೆ ಸರ್. ಕ್ವಶನ್ ಪೇಪರ್ ಒಳಗ ಅದ್ರದ್ದೆಲ್ಲ ಆನ್ಸರ್ ಸ್ಟಿಕ್ ಮಾಡಿ ಬಂದಿದ್ದೆ. ಅದನ್ನ ಆನ್ಸರ್ಸ್ ಎಲ್ಲ ಟಿಕ್ ಮಾಡಿ ಬಂದಾದ್ಮೇಲೆ ಫೈನಲ್ ರಿಸಲ್ಟ್ ಅಲ್ಲಿ ಚೆಕ್ ಮಾಡಾದ್ಮೇಲೆ 668 ಅಂತ ಹೇಳಿ ನಮ್ಗೆ OMR ಶೀಟ್ ನಮ್ಗೆ 15 ಜುಲೈ ಪಬ್ಲಿಷ್ ಮಾಡಿದ್ರು ಸರ್. ನೆಕ್ಸ್ಟ್ ಅದ್ರ ಚಾಲೆಂಜ್ ಹಾಕಕ ಬರೀ ಒಂದೇ ದಿವಸ ಟೈಮ್ ಕೊಟ್ರು. ನೆಕ್ಸ್ಟ್ ಡೇನ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಸರ್. ರಿಸಲ್ಟ್ ಅನೌನ್ಸ್ ಮಾಡಾದ್ಮೇಲೆ ಗೊತ್ತಾಗಿದೆ ಇದು OMR ನಮ್ದಲ್ಲ. ಆಮೇಲೆ -14 ಇದು -11 ಕೊಟ್ಟಾರಿ ಸರ್. -11 ಕೊಟ್ಟಿದ್ದಾರೆ ಸರ್. ಅಂದ್ರೆ ನಾ ಫೇಲ್ ಆಗಿದ್ದೀನಿ ಅಂತ ಹೇಳಿ ನೆಗೆಟಿವ್ ಮಾರ್ಕ್ಸ್ ಈಗ ನಿಮ್ದು ಸಿಗ್ನೇಚರ್ ಅದೆಲ್ಲ ಸಿಗ್ನೇಚರ್, ರೋಲ್ ನಂಬರ್, ಟೆಸ್ಟ್ ಬುಕ್ಲೆಟ್ ಕೋಡ್ ಇದು ಏನು ಚೇಂಜ್ ಆಗಿಲ್ಲ ಸರ್. ಸಿಗ್ನೇಚರ್ ಎಲ್ಲ ಸೇಮ್ ಐತಿ. ಇದು ಆನ್ಸರ್ ಬಬ್ಲಿಂಗ್ ಏನ್ ಮಾಡ್ಯಾರಲ್ಲ ಸರ್, ಅದಿಷ್ಟು ಚೇಂಜ್ ಆಗಿಲ್ಲ. 165 ಕ್ವಶನ್ಸ್ ಅಟೆಂಪ್ಟ್ ಮಾಡಿ ಬಂದಿದ್ದೆ ಸರ್. ಕ್ವಶನ್ ಪೇಪರ್ ಒಳಗ ಅದ್ರದ್ದೆಲ್ಲ ಆನ್ಸರ್ ಸ್ಟಿಕ್ ಮಾಡಿ ಬಂದಿದ್ದೆ. ಅದನ್ನ ಆನ್ಸರ್ಸ್ ಎಲ್ಲ ಟಿಕ್ ಮಾಡಿ ಬಂದಾದ್ಮೇಲೆ ಫೈನಲ್ ರಿಸಲ್ಟ್ ಅಲ್ಲಿ ಚೆಕ್ ಮಾಡಾದ್ಮೇಲೆ 668 ಅಂತ ಹೇಳಿ ನಮ್ಗೆ OMR ಶೀಟ್ ನಮ್ಗೆ 15 ಜುಲೈ ಪಬ್ಲಿಷ್ ಮಾಡಿದ್ರು ಸರ್. ನೆಕ್ಸ್ಟ್ ಅದ್ರ ಚಾಲೆಂಜ್ ಹಾಕಕ ಬರೀ ಒಂದೇ ದಿವಸ ಟೈಮ್ ಕೊಟ್ರು. ನೆಕ್ಸ್ಟ್ ಡೇನ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಸರ್. ರಿಸಲ್ಟ್ ಅನೌನ್ಸ್ ಮಾಡಾದ್ಮೇಲೆ ಗೊತ್ತಾಗಿದೆ ಇದು OMR ನಮ್ದಲ್ಲ. ಆಮೇಲೆ -14 ಇದು -11 ಕೊಟ್ಟಾರಿ ಸರ್. -11 ಕೊಟ್ಟಿದ್ದಾರೆ ಸರ್. ಅಂದ್ರೆ ನಾ ಫೇಲ್ ಆಗಿದ್ದೀನಿ ಅಂತ ಹೇಳಿ ನೆಗೆಟಿವ್ ಮಾರ್ಕ್ಸ್